सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वे वे वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये तृतीये पादे एकेनैव सूत्रेण उपरिबद्धे अस्मिन् चतुर्थे तेजोधिकरणे तदुपरिबद्धं सूत्रं द्विवारं पठित्वा सूत्रं तद्भाष्यभागं च यथानुग्रहं विचारयामः, यथा आचार्यानुग्रहं विचारयामः। इदं सूत्रं पादादितः दशमं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं दशमं सूत्रं तद्भाष्यभागं च यथानुग्रहं विचारयामः। ॐ संसारदर्प परिदष्ट विनष्ट जंतु संजीवनाय परया कृपयोपपन्नः ब्रह्मावबोध परमौषधमुद्वहन्यः तं शङ्करं परतरं भिषजां नमामि।
ಓಂ ಸಂಸಾರ ಸರ್ಪ ಪರಿದಷ್ಟ ವಿನಷ್ಟ ಜಂತು ಸಂಜೀವನಾಯ ಪರಯಾ ಕೃಪಯೋಪಪನ್ನಃ ಬ್ರಹ್ಮಾವಬೋಧ ಪರಮೌಷಧಮುದ್ವಹನ್ಯೋ. ಒಂದು ನಿಮಿಷ. ಬ್ರಹ್ಮಾವಬೋಧ ಪರಮೌಷಧಮುದ್ವಹನ್ಯಃ ತಂ ಶಂಕರಂ ಪರತರಂ ಭಿಷಜಾಂ ನಮಾಮಿ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಚತುರ್ಥಂ ಏಕಸೂತ್ರಾತ್ಮಕಂ ತೇಜೋಧಿಕರಣಂ. ಓಂ ತೇಜೋತಸ್ತಥಾ ಹ್ಯಾಹ. ಓಂ ತೇಜೋತಸ್ತಥಾ ಹ್ಯಾಹ. ಅತಃ ಅಸ್ಮಾತ್. ಅಸ್ಮಾದಿತ್ಯುಕ್ತೆ ಕಸ್ಮಾತ್ ಅಸ್ಮಾತ್ ವಾಯೋಃ ಮಾತರಿಶ್ವನಃ ಇತ್ಯರ್ಥ. ಅಸ್ಮಾದಿತಿ ಅಸ್ಮಾತ್ ವಾಯೋಃ ಮಾತರಿಶ್ವನಃ ತೇಜಃ ಉಪಪದ್ಯತೆ ನ ತು ಬ್ರಹ್ಮಣಃ. ವಾಯೋಃ ಮಾತರಿಶ್ವ ಉಪಪದ್ಯತೆ. ಹಿ ಯಸ್ಮಾತ್ ತಥಾ ಏವ ತಥಾ ಆಹ ಕಹ ಶ್ರುತಿ ಆಹ. ಇದರಿಂದ, ಅತಃ ಅಂದರೆ ಇದರಿಂದ, ಇದರಿಂದ ಅಂದರೆ ಯಾವುದರಿಂದ? ಈ ವಾಯುವಿನಿಂದ ಅಂದರೆ ಯಾವುದು? ಈ ಮಾತರಿಶ್ವ. ಹಿಂದೆ ಮಾತರಿಶ್ವಾಧಿಕರಣ ಇತ್ತಲ್ಲ, ಆ ಮಾತರಿಶ್ವನಿಂದ ತೇಜಸ್ಸು ಹುಟ್ಟುತ್ತಾ ಇದೆ. ಯಾಕೆ ಅಂತಂದರೆ ಶ್ರುತಿ ಹಾಗೆ ಹೇಳ್ತಾ ಇದೆ ಅಂತ ಹೇಳಿಬಿಟ್ರು. ಈಗ ಶ್ರುತಿ ಹಾಗೆ ಹೇಳ್ತಾ ಇದೆ ಅಂದರೆ ಇಲ್ಲಿ ಈ ಒಂದು ವಿಚಾರ ಪ್ರಾರಂಭವಾಯಿತು. ಶ್ರುತಿ ಹೇಳ್ತಾ ಇದೆ ಅಂತಂದ್ರಲ್ಲ, ಶ್ರುತಿ ಏನು ಹೇಳ್ತಾ ಇದೆ ಸ್ವಾಮಿ? ವಾಯೋರಗ್ನಿ ಅಂತ ಹೇಳ್ತಾ ಇದೆ. ಒಪ್ಕೊಳ್ತೀರಾ? ಒಪ್ಕೊಂಡೆ. ಈ ವಾಯೋರಗ್ನಿ ಅಂತಕ್ಕಂಥದ್ದಕ್ಕೆ ಏನರ್ಥ ಮಾಡಬೇಕು ನಾವು ಅಂತಂದರೆ, ಈ ವಾಯೋಹೋ ಅಂತಕ್ಕಂಥದ್ದು ಯಾವ ವಿಭಕ್ತಿ? ಪಂಚಮಿ ವಿಭಕ್ತಿ. ಪಂಚಮಿ ವಿಭಕ್ತಿ ಯಾವ ಅರ್ಥವನ್ನು ಸೂಚಿಸುತ್ತೆ? ಅದು ಅಪಾದಾನಾರ್ಥೇ ಪಂಚಮಿ ಅಂತ ವ್ಯಾಕರಣ. ಅದು ಅಪಾದಾನಾರ್ಥವನ್ನು ಸೂಚಿಸುತ್ತೆ. ಮತ್ತೆ ಇನ್ನೊಂದು ಏನಾಗಬಹುದು ಅಂದರೆ ಕ್ರಮಾರ್ಥವನ್ನು ಸೂಚಿಸಬಹುದು ಅಂತ. ಏನು? ಹೌದು, ಅದರಿಂದ ಬಂದಿದೆ. ಅದರಿಂದ ಬಂದಿದೆ ಅಂತಂತಂದರೆ, ಈಗ 4 ಜನ ಒಬ್ಬ ತಂದೆಯಿಂದ ಹುಟ್ಟಿದ್ದಾರೆ ಅಂತ ಆದರೆ ಒಬ್ಬ ಆದಮೇಲೆ ಬಂದಿದ್ದಾರೆ ಅಷ್ಟೆ. ಅವನಾದ್ಮೇಲೆ ಇವನು, ಇವನಾದ್ಮೇಲೆ ಅವನು, ಹಾಗೆ ಹೀಗೆ ಮಧ್ಯದವನಿಗೆ ಅವನು ಈ ಒಂದು ಅವರ ಮೊದಲು ಹುಟ್ಟಿದ್ನಲ್ಲ, ಅವನಾದ ಮೇಲೆ ಹುಟ್ಟಿದ್ದಾನೆ ಅಂತ ಅರ್ಥ. ಅಂದರೆ ಅವನ ತಂದೆನೇ ಅವನ ತಂದೆ. ಆದರೆ ಕ್ರಮಾರ್ಥಕದಲ್ಲಿ ಅದನ್ನು ತೆಗೆದುಕೊಂಡು ಅವನಾದ ಮೇಲೆ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಈ ಎರಡೂ ಥರ ಇದೆ. ಇಲ್ಲಿ ನಾವು ಯಾವುದನ್ನು ತೆಗೆದುಕೊಳ್ಬೇಕು ಅಂತ ಪ್ರಶ್ನೆ ಇದೆ. ಹಿಂದೆ ಏನು ಆಕಾಶಾದ್ವಾಯು ಅಂತಂತ ಹೇಳ್ತಕ್ಕಂಥದ್ದಿಂದ ಆಕಾಶದಿಂದ ವಾಯು ಅಂತ ಹೇಳಿದ್ದಾರೆ. ಮತ್ತು ಆಕಾಶ ಯಾವುದರಿಂದ? ತಸ್ಮಾದ್ವಾಯು ತಸ್ಮಾದ್ ಆತ್ಮನಃ ಅಂತ ಹೇಳಿದ್ದಾರೆ. ಅಲ್ಲೆಲ್ಲ ಏನು ಅರ್ಥದಿಂದ ಹೇಳಿದ್ದಾರೆ? ಅಪಾದಾನಾರ್ಥದಲ್ಲಿ ಹೇಳಿದ್ದಾರೆ. ಹೌದು ತಾನೆ? ಅದರಿಂದ ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಯಾವ ಅರ್ಥವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ವಿಚಾರ ನೋಡೋಣ. ಅದಕ್ಕೆ ಭಗವತ್ಪಾದ ಶಂಕರರು ಹೇಳ್ತಾ ಇದ್ದಾರೆ. ನೋಡೋಣ ಆ ಒಂದು ಭಾಗ, 108ನೇ ಭಾಷ್ಯ ಭಾಗ. ಏನು? ಮೊಟ್ಟ ಮೊದಲಿಗೆ ಏವಂ ಪ್ರಾಪ್ತೆ ಉಚ್ಯತೆ. ಏವಂ ಪ್ರಾಪ್ತೆ ಅಂತಂದ್ರೆ ಏನು? ಏವಂ ಪ್ರಾಪ್ತೆ ಅಂದರೆ ಈ ಒಂದು ಛಾಂದೋಗ್ಯೋಪನಿಷತ್ತಿನಲ್ಲಿ ತೇಜಸ್ಸಿಗೆ ಏನು ಕಾರಣ ಅಂತ ಹೇಳಿದ್ದಾರೆ? ಬ್ರಹ್ಮ ಕಾರಣತ್ವವನ್ನು ಹೇಳಿದ್ದಾರೆ. ಹೌದು ತಾನೆ? ತತ್ತೇಜೋ ಅಸೃಜತ ಅಂತ ಹೇಳಿದ್ದಾರೆ. ತತ್ ಅಂದ್ರೆ ಏನು?
ತತ್ ಅಂತಂದರೆ ಯಾವ ಮೊಟ್ಟ ಮೊದಲನೆಯ ಮಂತ್ರದಿಂದ ಸದೇವ ಸೌಮ್ಯದ ಮಗ್ರ ಆಸೀದೇಕಮೇವ ದ್ವಿತೀಯಂ ಅಂತ ಹೇಳಿದ್ರು, ಆ ಸತ್ತನ್ನೇ ಇಲ್ಲಿ ತತ್ ಎಂಬುದಾಗಿ ಹೇಳಿದರೆ. ಅಂದರೆ ಆ ಸತ್ ಹೇಳಿದ್ರಲ್ಲ, ಅದೇ ಆ ಸತ್ ಅಂದರೆ ಯಾವುದು? ಅದೇ ಬ್ರಹ್ಮ ಅಂತ ಹೇಳಿ ತತ್ತೇಜೋ ಅಸೃಜತ ಅಂತಂತೇನು? ತದ್ ಬ್ರಹ್ಮ ಏವ ತೇಜ ಅಸೃಜತ ಅಂತ ತಾನೇ ಅರ್ಥ ಸ್ವಾಮಿ. ನೀವು ಯಾತಕ್ಕೆ ಏನೇನೋ ಅರ್ಥ ಮಾಡ್ತಾ ಇದ್ದೀರಾ ಅಂತ ಹೇಳ್ದ. ಹೀಗೆಂಬ ಪೂರ್ವಪಕ್ಷೋ ಬಂದೊದಗಲಾಗಿ ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ಇದಂ ಉಚ್ಯತೆ. ಅಥವಾ ಇದಂ ಉಚ್ಯತೆ ಅಂದರೆ ಅರ್ಥ ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ಆಹಾ ಭಗವಾನ್ ಬಾದರಾಯಣ ಸೂತ್ರಕಾರ ಓಂ ತೇಜೋತಸ್ತಥಾ ಹ್ಯಾಹ ಓಂ ತೇಜೋತಸ್ತಥಾ ಹ್ಯಾಹ ಇತಿ ಅಂತಕ್ಕಂಥ ಅರ್ಥ. ಹೀಗೆಂಬ ಪೂರ್ವಪಕ್ಷೋ ಬಂದೊದಗಲಾಗಿ ಭಗವಾನ್ ಬಾದರಾಯಣರು ಹೇಳ್ತಾರೆ ಸೂತ್ರ ರೂಪದಿಂದ ತೇಜೋತಸ್ತಥಾ ಹ್ಯಾಹ ಎಂಬುದಾಗಿ. ಈಗ ತೇಜೋತಸ್ಥತಾ ಹ್ಯಾಹ ಅಂತನ್ನುವುದಕ್ಕೆ ಸಿದ್ಧಾಂತ ಪರವಾಗಿ ಅರ್ಥ ಮಾಡಬೇಕು. ಹೇಗೆ ಮಾಡ್ತಾರೆ ನೋಡೋಣ. 108ನೇ ಭಾಷ್ಯ ಭಾಗ. ಏವಂ ಪ್ರಾಪ್ತೆ ಉಚ್ಯತೆ. ಈ ರೀತಿಯ ಪೂರ್ವಪಕ್ಷವು ಬಂದೊದಗಲಾಗಿ ಹೇಳ್ತೇವೆ. ಅದೇನು? ತೇಜ ಅತಃ ಅಂತ ತೇಜೋತಃ ಅಂತ ತೇಜ ಅತಃ ಅತಃ ಇತ್ಯುಕ್ತೆ ತೇಜ ಅತಃ ಇತ್ಯುಕ್ತೆ ಮಾತರಿಶ್ವನಃ ಜಾಯತೆ. ಮಾತರಿಶ್ವನಃ ಇತ್ಯುಕ್ತೆ ವಾಯೋ ಇತ್ಯರ್ಥಃ. ವಾಯೋ ಇದಂ ತೇಜ ಜಾಯತೆ. ತೇಜ ಅಂತಕ್ಕಂಥದ್ದು ಯಾವ ಒಂದು ಲಿಂಗ ಇದು ಈ ತೇಜ ಅಂತ ವಿಸರ್ಗ ಬಂದಿದೆಯಲ್ಲ, ವಿಸರ್ಗ ಬಂದಿದ್ದರೂ ಕೂಡ ಹ್ರಸ್ವ ವಿಸರ್ಗ ಅಕಾರಾಂತ ವಿಸರ್ಗ ಬಂದಿದ್ದರೂ ಕೂಡ ಇದು ರಾಮ್ ಶಬ್ದದಂತೆ ಅಲ್ಲ, ನಪುಂಸಕಲಿಂಗ ಶಬ್ದ. ಇದು ಅಕಾರಾಂತ ಅಲ್ಲವೇ ಅಲ್ಲ, ಇದು ಸಕಾರ ಅಂತ ತೇಜಸ್ ಶಬ್ದ. ತೇಜ ತೇಜಸಿ ತೇಜಾಂಸಿ ಅಂತಕ್ಕಂಥ. ಆದ್ದರಿಂದ ಏನು ಇದಂ ಅಂತಕ್ಕಂಥ ಹೇಳಬೇಕು. ಈ ಮಾತರೀಶ್ವರ ಜಾಯತೆ ಕಸ್ಮ ಯಾತಕ್ಕೆ ಅಂದರೆ ತಥಾಹಿ ಆಹ ವಾಯೋರಗ್ನಿ ಅಂತ ಹೇಳಿ. ಅಲ್ಲ ಸ್ವಾಮಿ, ಸ್ಪಷ್ಟವಾಗಿ ನೋಡಪ್ಪ ಪೂರ್ವಪಕ್ಷಗಳೇ, ವಾಯೋ ಅಗ್ನಿ ಅಂತ ಹೇಳಿದ್ದಾರೆ. ಹೌದು ತಾನೆ? ವಾಯೋ ಅಗ್ನಿ ಅಂತ ಅನ್ಬೇಕಾದ್ರೆ ವಾಯೋ ಅಂತಕ್ಕಂಥದ್ದು ಯಾವ ವಿಭಕ್ತಿ? ಪಂಚವಿಭಕ್ತಿ. ಪಂಚವಿಭಕ್ತಿ ಏನು ಸೂಚಿಸುತ್ತೆ? ಅಪಾದಾನವನ್ನು ಹೇಳ್ತಾ ಇದೆ. ಅಂದ್ರೆ ಏನು? ವಾಯುವಿನಿಂದ ಇದು ಈ ಅಪಾದಾನವಾಗಿದೆ ಅಂತಕ್ಕಂಥದ್ದು ಅಪಾದಾನಾರ್ಥದಲ್ಲಿ ಹೇಳ್ತಕ್ಕಂಥ ಇದೆ. ಹೌದು ತಾನೆ? ವಾ ಹೀಗೆ ಈ ಅಪಾದಾನಾರ್ಥ ಆಗ್ತದೆ. ಒಂದು ವೇಳೆ ಈ ಒಂದು ಅಪಾದಾನಾರ್ಥವನ್ನು ನಾವು ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಈ ವಾಯೋ ಅಗ್ನಿ ಎಂಬತಕ್ಕಂಥ ಶ್ರುತಿವಾಕ್ಯ ಇದೆಯಲ್ಲ, ಇದು ಹೊಂದೋದಿಲ್ಲ. ಹೇಗೆ ಹೊಂದೋದಿಲ್ಲ ಅಂತಕ್ಕಂಥದ್ದು ನಾವು ಹೇಳ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ. ಅವ್ಯವಹಿತೆ ಹಿ ತೇಜಸೋ ಬ್ರಹ್ಮಜತ್ವೇ ಸತಿ ಅಸತಿ ವಾಯುಜತ್ವೇ. ಅಂದ್ರೇನು? ಈ ಅಸತಿ ವಾಯುಜತ್ವೇ ಅಂದರೆ ಈ ವಾಯುಜತ್ವ ವಾಯು ಈ ಒಂದು ಈ ಬ್ರಹ್ಮದಿಂದ ಹುಟ್ಟಿಲ್ಲ ಎಂಬುದಾಗಿ ಆಗಿದೆ. ಅಂದರೆ ಏನು? ಈ ಒಂದು ವಾಯುವಿನಿಂದ ಈ ಬ್ರಹ್ಮದಿಂದ ವಾಯು ಹುಟ್ಟಿಲ್ಲ. ಕ್ಷಮಿಸಬೇಕು, ತೇಜಸ್ಸಿನಿಂದ ವಾಯು ಹುಟ್ಟಿಲ್ಲ ಅಂಥೇಳಿ. ಮತ್ತು ಯಾತ್ರಿಂದ ಹುಟ್ಟಿದೆ ಅಂದರೆ ಬ್ರಹ್ಮದಿಂದ. ಏನು? ನೇರ ಅವ್ಯವಹಿತ ಅಂದರೆ ಯಾವ ಒಂದು ಅಡೆತಡೆಯುವುದೇ ನೇರಾಗಿ ಬ್ರಹ್ಮದಿಂದಲೇ ಹುಟ್ಟಿದೆ. ಹೇಗೆ ಛಾಂದೋಗ್ಯದಲ್ಲಿ ಹೇಳಿದಾರಲ್ಲ ತತ್ತೇಜೋ ಅಸೃಜಾತ ಅಂತ, ಹಾಗೆ ನೇರವಾಗಿ ಬ್ರಹ್ಮದಿಂದಲೇ ಹುಟ್ಟಿಬಿಟ್ಟಿದೆ ಅಂತ ಆಗಿಬಿಟ್ಟರೆ ವಾಯುವಿನಿಂದಲೂ ತೇಜಸ್ಸು ಉತ್ಪತ್ತಿಯಾಗಿಲ್ಲ ಅಂತ ಹೇಳಿಬಿಟ್ರೆ ಆವಾಗ ವಾಯೋರಗ್ನಿ ಅಂತ ಯಾತಕ್ಕೆ ಹೇಳಬೇಕಾಗಿತ್ತು? ವಾಯುವಿನಿಂದ ಹುಟ್ಟಿದೆ ಅಂತ ಹೇಳಬೇಕಾದಿರಲಿಲ್ಲ. ಅಲ್ಲಿಗೆ ಈ ವಾಯೋರಗ್ನಿ ಅಂತನ್ನುವಾಗ ಈ ಒಂದು ಪದಕ್ಕೆ ನಾವು ಸರಿಯಾಗಿ ಅರ್ಥವನ್ನು ಮಾಡಬೇಕು. ಹೇಗೆ ಸರಿಯಾಗಿ ಅಂದರೆ ಹಿಂದೆ ನಾವು ಅರ್ಥವನ್ನು ಮಾಡಿದ್ವಲ್ಲ, ಯಾವುದು? ನವಿಯದ ಶ್ರುತೇ
ಅಂಥೇಳಿ ವೇದಾಧಿಕರಣದಲ್ಲಿ ಅರ್ಥವನ್ನು ಮಾಡಿದ್ವಿ. ಮತ್ತು ಈ ಒಂದು ಮಾತರಿಶ್ವ ವಾಯುವಿನ ಪ್ರಕರಣದಲ್ಲಿಯೂ ಕೂಡ ಅರ್ಥವನ್ನು ಮಾಡಿ ಅದಕ್ಕೆ ತಕ್ಕ ಹಾಗೆ ಇಲ್ಲೂ ಕೂಡ ಅರ್ಥವನ್ನು ಮಾಡಬೇಕು. ಯಾಕೆ? ಅದೆಲ್ಲ ಕ್ರಮವಾಗಿ ಬಂದಿರತಕ್ಕಂಥದ್ದು. ಅದು ಬಿಟ್ಬಿಟ್ಟು ನಾವು ಇದನ್ನೇ ಒಂದು ಪ್ರತ್ಯೇಕವಾಗಿ ಇದಕ್ಕೆ ಒಂದು ಅರ್ಥ ಏನೋ ವ್ಯಾಕರಣಬದ್ಧವಾಗೋ ಇಲ್ಲ ಇನ್ನೇನೋ ಹೇಳಿಬಿಟ್ರೆ ಅದು ಶ್ರುತಿಬದ್ಧವಾಗಿ ಆಗುವುದಿಲ್ಲ ಅಂತ. ಏನಾಯಿತು? ಅಲ್ಲ ಸ್ವಾಮಿ, ಈ ವಾಯುವಿನಿಂದ ತೇಜಸ್ಸು ಉತ್ಪತ್ತಿ ಆಗಿಲ್ಲ. ವಾಯುರಗ್ನಿ ಅಂತ ಹೇಳಿ ವಾಯುವಿನಿಂದ ಉತ್ಪತ್ತಿ ಆಗಿಲ್ಲ. ಮತ್ತು ಬ್ರಹ್ಮದಿಂದ ಏನಾಗಿದೆ? ತೇಜಸ್ಸು ಒಂದು ನೇರಾಗಿ ಹುಟ್ಟುಬಿಟ್ಟಿದೆ. ಅದಕ್ಕೆ ಯಾವ ವ್ಯವಧಾನವಾಗಲಿ ಇಲ್ಲ. ಅಂದರೆ ವ್ಯವಧಾನ ಅಂದರೆ ಏನು? ಒಂದು ಕ್ರಮವಾಗಲಿ ಒಂದು ಅವಕಾಶವಾಗಲಿ ಏನೂ ಇಲ್ಲ. ನಮ್ಮದೇನು ನೇರಾಗಿ ಹುಟ್ಟಿದೆ. ಯಾಕೆ? ತತ್ತೇಜೋ ಅಸೃಜತ ಅಂತ ಇದೆಯಲ್ಲ, ಅಂತ ಆಗಿಬಿಟ್ರೆ ಆವಾಗ ಏನಾಗುತ್ತೆ ಗೊತ್ತೇನು? ವಾಯೋರಗ್ನಿ ಇತೀಯಂ ಶ್ರುತಿ ಕದರ್ಥಿತ ಸ್ಯಾತ್. ಆಗ ವಾಯೋರಗ್ನಿ ಎಂಬತಕ್ಕಂಥ ಈ ಶ್ರುತಿವಾಕ್ಯ ಇದೆಯಲ್ಲ, ಇದು ಏನಾಗುತ್ತೆ? ಕದರ್ಥಿತ ಅಂದರೆ ಅದಕ್ಕೇನು ವ್ಯರ್ಥವೇ, ಅದು ಅರ್ಥವೇ ಇಲ್ಲ, ವ್ಯರ್ಥ. ಮತ್ತು ಶ್ರುತಿಗೆ ಬದ್ಧವಾಗಿಲ್ಲದ ಯಾವುದೋ ಕದರ್ಥಿತ ಕೆಟ್ಟ ಅರ್ಥವನ್ನು ಮಾಡಿದಾಗ ಆಗೋಯ್ತು. ಶ್ರುತಿ ಏನು ಮಾಡಬೇಕು? ಅದಕ್ಕೆ ವಾಯುರಗ್ನಿ ಎಂಬತಕ್ಕ ವಾಕ್ಯಕ್ಕೆ ನಾವು ಶ್ರುತಿಬದ್ಧವಾಗಿ ಹಿಂದೆ ಹೇಗೆ ಮಾಡಿತ್ತೋ ಅಪಾದಾನಾರ್ಥದಲ್ಲಿ ಅದೇ ರೀತಿ ಇಲ್ಲೂ ಕೂಡ ವ್ಯಾಖ್ಯಾನ ಮಾಡಬೇಕು, ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು ಆಚಾರ್ಯರು. ಅದಕ್ಕೆ ಅವನು ಹೇಳ್ದ, ಸ್ವಾಮಿ ನನು ಕ್ರಮಾರ್ಥ ಏಷ ಭವಿಷ್ಯತಿ ಇತ್ಯುಕ್ತಂ. ಏಷ ಅಂದ್ರೇನು? ಏಷಾ ಶ್ರುತಿ. ಈ ಶ್ರುತಿವಾಕ್ಯ ಇದೆಯಲ್ಲ ಸ್ವಾಮಿ, ಅದು ಕ್ರಮಾರ್ಥ ಅಂದ್ರೇನು? ಕ್ರಮವಾಗಿ ಹುಟ್ಟುತ್ತೆ. ಬ್ರಹ್ಮದಿಂದಲೇ ಬಂದಿರತಕ್ಕಂತಹದ್ದು. ತತ್ತೇಜೋ ಅಸೃಜತ, ಸರಿ, ಛಾಂದೋಗ್ಯ ವಾಕ್ಯ ಸರಿಯಾಗಿದೆ. ವಾಯುವಿನಿಂದ ಅಗ್ನಿ ಹುಟ್ಟಿಲ್ಲ. ಮತ್ತು ವಾಯುವರಗ್ನಿ ಅಂತ ಬಂದಿದೆಯಲ್ಲ ಅಂತಂದರೆ ವಾಯುವಿನ ನಂತರ ಇದು ಹುಟ್ಟಿತ್ತು. ಅಂದ್ರೇನು? ಬ್ರಹ್ಮವು ಆಕಾಶಕ್ಕೂ ಕಾರಣ, ವಾಯುವಿಗೂ ಕಾರಣ, ಮತ್ತು ತೇಜಸ್ಸಿಗೂ ಕಾರಣ, ಮತ್ತು ಅಪ್ಪು ಮತ್ತು ಪೃಥ್ವಿಗೂ ಕಾರಣ. ಎಲ್ಲದಕ್ಕೂ ಕಾರಣ ಬ್ರಹ್ಮ ಒಂದೇ. ಆದರೆ ಒಂದೇ ಸರಿ ಹುಟ್ಟುಬಿಡೋಕ್ಕಾಗತ್ತಾ? ಅದಕ್ಕೆ ಕ್ರಮವನ್ನು ಹೇಳಬೇಕು. ಆದ್ದರಿಂದ ಇಲ್ಲಿ ವಾಯುರಗ್ನಿ ಅಂತ ಹೇಳಿದ್ದಾರೆ. ಏನು? ವಾಯುವಿನಿಂದ ಆದರೆ ವಾಯುವಿನ ಅನಂತರ ಅಗ್ನಿಯು ಸೃಷ್ಟವಾಯಿತು. ಯಾರಿಂದ? ಬ್ರಹ್ಮದಿಂದ. ಯಾಕೆ? ತತ್ತೇಜೋ ಅಸೃಜಾತ ಅಂತ ಶ್ರುತಿವಾಕ್ಯ ಇದೆ, ಅದಕ್ಕೆ ಹೊಂದಿಸ್ಬೇಕು ಅಂತ ಹೇಳಿಬಿಟ್ಟ. ಇವಾಗ ಇಷ್ಟೆಲ್ಲ ಯಾತಕ್ಕೆ ಅವನು ಪೂರ್ವಪಕ್ಷಿ ವಾದ ಮಾಡ್ತಾ ಇದ್ದಾನೆ? ಏನು ಪ್ರಯೋಜನ ಏನು ಅವನಿಗೆ ಅಂತಂದರೆ, ಅವನು ಈ ಬ್ರಹ್ಮ ಕಾರಣವಾದ ನೋಡಿ, ಇವೆಲ್ಲವೂ ಕೂಡ ಏನಾಗಿದೆ? ಬ್ರಹ್ಮದಿಂದ ಹುಟ್ಟಿದೆ ಅಂತ ಹೇಳಿದ್ರಿ, ಎಲ್ಲವೂ ಹುಟ್ಟಿದೆ ಅಂತ ಹೇಳುವಾಗ ಶ್ರುತಿಯಲ್ಲಿ ಕ್ರಮನೇ ಸರಿ ಇಲ್ಲ. ಏನೋ ಒಂದು ಕಡೆ ಹೀಗೆ ಹೇಳಿದೆ, ಒಂದು ಕಡೆ ಹಾಗೆ ಹೇಳಿದೆ. ಹಾಗಿರುವಾಗ ಇದೆಲ್ಲವೂ ಕೂಡ ಶ್ರುತಿಯಿಂದ ಹೇಳಲ್ಪಟ್ಟಿದೆ ಅಂತ ನಾವು ಹೇಗೆ ಒಪ್ಪಬೇಕು? ನಾವು ಶ್ರುತಿ ಒಂದೊಂದು ಕಡೆ ಒಂದೊಂದು ಹೇಳ್ತಾ ಇದ್ದೀರಾ ಸ್ವಾಮಿ. ಏಕಪ್ರಕಾರವಾಗಿ ಹೇಳಿದ್ದಿದ್ದರೆ ಆಗ ಒಪ್ಪಬಹುದಾಗಿತ್ತು. ಏಕಪ್ರಕಾರ ಇಲ್ವಲ್ಲ ಅಂತ ಹೇಳಿ ಅದನ್ನು ಅಲ್ಲೆಗಳೆದು, ಬ್ರಹ್ಮಕಾರಣತ್ವವನ್ನು ಅಲ್ಲೆಗಳೆದು ಏನು ಮಾಡಬೇಕು? ತನ್ನ ಒಂದು ಸಿದ್ಧಾಂತ ಯಾವುದು? ಏನು ಬೇಕಾದ್ರೆ ಅಣುಕಾರಣತ್ವ ಇರ್ಬೋದು, ಪ್ರಧಾನ ಕಾರಣತ್ವ, ಅದನ್ನು ಸಿದ್ಧ ಮಾಡಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ವಾದ ಮಾಡ್ತಾ ಇದ್ದಾರೆ. ನೋಡೋಣ. ನಾನು ಕ್ರಮಾರ್ಥ ಏಷ ಭವಿಷ್ಯತಿ ಇತ್ಯುಕ್ತಂ. ಈ ಕ್ರಮಾರ್ಥ ಅಂತ ಹೇಳಿದ್ವಲ್ಲ ಸ್ವಾಮಿ ನಾವು ಹಿಂದೆನೆ. ನ ಇತಿ ಬ್ರೂಮಃ ನೇತಿ ಬ್ರೂಮಃ. ಇಲ್ಲಪ್ಪ, ಹಾಗಲ್ಲ, ಕ್ರಮಾರ್ಥ ಅಲ್ಲ. ಯಾಕೆ ಅಂತಂದರೆ, ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತ ಇತಿ ಪುರಸ್ತಾತ್ ಸಂಭವತಿ ಅಪಾದಾನಸ್ಯ ಆತ್ಮನಃ ಪಂಚಮೀ ನಿರ್ದೇಶಾತ್. ನೋಡಪ್ಪ, ಹಿಂದೆ ಏನು ಹೇಳಿದ್ದಾರೆ? ಇವೆಲ್ಲ ಏನಾಗಿದೆ? ಒಂದು ಅನುವಾಕ, ಒಂದು ಘಟ್ಟ. ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪ, ಅಧ್ಯ ಪೃಥಿವಿಯ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಅಲ್ಲಿವರೆಗೂ ಹೇಳಿದ್ದಾರೆ, ಹೌದು ತಾನೆ? ಇಲ್ಲಿವರೆಗೂ ಹೇಳಿದರೆ ಎಲ್ಲಿ? ಪಂಚವಿಭಕ್ತಿಯನ್ನು ಹೇಳಿದ್ದಾರೆ. ಪಂಚವಿಭಕ್ತಿಯಿಂದ ಮೊಟ್ಟ
ಆಕಾಶದಿಂದ ಹಿಡಿದು ಇದುವರೆಗೂ ಕೂಡ ಪಂಚವಿಭಕ್ತಿ ಏನರ್ಥ ಮಾಡಿದ್ದಾರೆ? ಅಪಾದಾನಾರ್ಥಕದಲ್ಲಿ ಹೇಳಿದ್ದಾರೆ. ಹೌದ್ ತಾನೆ? ಬ್ರಹ್ಮದಿಂದ ಇದು ಬಂದಿತು. ಹೇಗೆ? ಮರದಿಂದ ಹಣ್ಣು ಬರುವಂತೆ. ಹಾಗೆ ಅಂತ ಹೇಳಿ ಮತ್ತೇನು ಆ ಪುರಸ್ತಾತು ಹಿಂದೆ ಅಪಾದಾನ ಅರ್ಥದಲ್ಲಿ ಪಂಚಮಿ ನಿರ್ದೇಶವನ್ನು ಮಾಡಿ ಹೇಳಿದ್ದಾರೆ. ತಸ್ಯೈವಚ ಸಂಭವತೆ ಇಹ ಅಧಿಕಾರಾತ್. ಈ ಸಂಭವ ಇದೆಯಲ್ಲ, ಹುಟ್ಟು ಅಂತಕ್ಕಂಥದ್ದು ಅಲ್ಲ, ಅದೇ ಆ ಹುಟ್ಟು ಅಂತಕ್ಕಂಥದ್ದು ಇಲ್ಲಿಯೂ ಕೂಡ ಅಧಿಕಾರಾತ್. ಅದನ್ನೇ ನಾವು ಇಟ್ಕೊಳ್ಬೇಕು ಅಂತ ಹೇಳಿದೆ. ಅರ್ಥ ಮಾಡ್ಬೇಕಂತ. ಯಾಕೆ? ಅಲ್ಲೆಲ್ಲ ಅಪಾದಾನಾರ್ಥ ಹೇಳಿದ್ದಾರೆ ಅಂತ ಹೇಳಿ ಪರಸ್ತಾದಪಿ ಚ ತದಧಿಕಾರೋ ಪೃಥಿವ್ಯಾ ಔಷಧಿಯ. ಮತ್ತೆ ಇಷ್ಟೇ ಅಲ್ಲ, ಹಿಂದೆ ಆಕಾಶ ವಾಯುವೆಲ್ಲ, ಮುಂದೆಯೂ ಕೂಡ ಅಗ್ನೇರಾಪಹ ಮುಂದಿಲ್ದು, ಮತ್ತೆ ಅಭ್ಯ ಪೃಥಿವಿ ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ಮುಂದಿನ ಎರಡು ಭೂತಗಳನ್ನೂ ಕೂಡ ಏನು ಈ ಅಪಾದಾನಾರ್ಥಕದಲ್ಲೇ ಹೇಳಿದ್ದಾರೆ. ಆದ್ದರಿಂದ ಏನಾಯಿತು? ವಾಯೋರಗ್ನಿ ಇತಿ ಅಪಾದಾನ ಪಂಚಮಿ ಏವ ಏಷ ಇತಿ ಗಮ್ಯತೆ. ಆದ್ದರಿಂದ ಇಲ್ಲಿಯೂ ಕೂಡ ವಾಯೋರಗ್ನಿ ಎಂಬುವಾಗ ವಾಯುವಿನಿಂದ ಅಗ್ನಿಯು ಎಂಬುದಾಗಿ ವಾಯುವಿಗೆ ಈ ಅಪಾದಾನತ್ವವನ್ನು ಹೇಳಿದ್ದಾರೆ ಎಂಬುದಾಗಿಯೇ ತಿಳಿಯಬೇಕು. ಯಾವುದಕ್ಕೆ ಅಪಾದಾನತ್ವ? ಅಗ್ನಿಗೆ. ಅಂದರೆ ವಾಯುವಿನಿಂದ ಅಗ್ನಿಯು ಬಂದಿತು ಅಂತ ಅರ್ಥ ಮಾಡಬೇಕು ಅಂತ ಹೇಳಿ ಯಾಕೆ ಹಿಂದೆ ಹಾಗೆ ಮಾಡಿದ್ದಾರೆ ಅಂತ ಅರ್ಥವಾಯಿತು. ಇಲ್ಲಿ ಒಂದು ಅದಕ್ಕೆ ನಿಯಮವನ್ನು ಹೇಳ್ತಾ ಇದ್ದಾರೆ. ಅಪಿಚ ವಾಯೋ ಊರ್ಧ್ವಂ ಅಗ್ನಿ ಸಂಭೂತ ಇತಿ ಕಲ್ಪ್ಯ ಉಪಪದಾರ್ಥ ಯೋಗ. ಇಲ್ಲಿ ವಾಯೋ ಊರ್ಧ್ವಂ ಅಂದರೆ ವಾಯುವಾದ ಮೇಲೆ ಅಗ್ನಿ ಸಂಭೂತ ಅಂತ ಹೇಳಿದ್ದಾರೆ. ನೀ ಏನು ಹೇಳಿದೆ? ಕ್ರಮಾರ್ಥ ಅಂತ ಹೇಳಿದೆ. ನಾವೇನು ಹೇಳಿದ್ವಿ? ಇಲ್ಲ, ಕ್ರಮಾರ್ಥ ಅಲ್ಲಪ್ಪ, ಇದು ಅಪಾದಾನಾರ್ಥದಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ವಿ. ಏನೇ? ವಾಯುವಿನಿಂದ. ಯಾಕೆ? ಹಿಂದೆ ಎಲ್ಲ ಅದೇ ರೀತಿ ತಗೊಂಡಿರತಕ್ಕಂಥದ್ದು. ಹಿಂದೆ ತಗೊಂಡು ಈ ಪಂಚಮಹಾಭೂತಗಳಲ್ಲಿ ಎರಡನ್ನ ಅಪಾದಾನಾರ್ಥದಲ್ಲಿ ತೆಗೆದುಕೊಂಡು ಇನ್ನೊಂದನ್ನು ಈ ಒಂದು ಯಾವುದರಲ್ಲಿ ಕ್ರಮಾರ್ಥ ತೆಗೆದುಕೊಳ್ಳೋಕ್ಕಾಗತ್ತಾ? ಆಗೋಲ್ಲ. ಎಲ್ಲದನ್ನೂ ಒಂದೇ ಅರ್ಥ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ ನಾವು. ಈಗೇನು ಹೇಳ್ತಾ ಇದ್ದ ನೋಡಿ, ಈ ವಾಯುವಿಗೆ ಆದ ಮೇಲೆ ಅಗ್ನಿ ಹುಟ್ಟಿತು, ವಾಯುವರಗ್ನಿ ಅಂತೆ. ಇದು ವಾಯು ಆದ ಮೇಲೆ ಅಗ್ನಿ ಹುಟ್ಟಿತು ಅಂತ ಅನ್ನೋದನ್ನು ಹೇಳಿದ್ದಾರಲ್ಲ, ಅದು ಏನು? ಉಪಪದಾರ್ಥ ಯೋಗ. ಅದು ಉಪಪದಾರ್ಥ ಯೋಗ. ವಾಯುವಾದ ನಂತರ ಅಂತಂದ್ರೆ ಏನು? ಇಲ್ಲಿ ನಂತರ ಅಂತಂದರೆ ಈ ಕ್ರಮಾರ್ಥದಲ್ಲಿ ಅಂತಂತಲ್ಲ. ಮತ್ತೇನು? ಇದು ಉಪಪದ. ಯಾವುದಕ್ಕೆ ಉಪಪದ? ಈ ಅಪಾದಾನಕ್ಕೆ ಉಪಪದ ಅಷ್ಟೇ. ಯಾಕೆ ಅಂತಂದರೆ ಕ್ಲಿಪ್ತಸ್ತು ಕಾರಕಾರ್ಥ ಯೋಗ ವಾಯೋರಾಗ್ನಿ ಸಂಭೂತ ಇತಿ. ಯಾಕೆ ಹೊಂದುತ್ತೆ? ಯಾವುದಕ್ಕೆ ಹೊಂದುತ್ತೆ? ವಾಯೋರಗ್ನಿ ಅಂತಂತ ಹೇಳುವಾಗ ಅಪಾದಾನ ಯಾವುದದು? ಅಪಾದಾನಾರ್ಥ. ಅಪಾದಾನ ಯಾವುದದು? ಕಾರಕ. ಹೋಗ್ತಾನೆ 6 ಕಾರಕಗಳು. 6 ಕಾರಕಗಳಲ್ಲಿ ಯಾವುದು? ಈ ಒಂದು ಷಷ್ಠಿ ವಿಭಕ್ತಿ ಬಿಟ್ಬಿಟ್ಟು 7 ವಿಭಕ್ತಿ ಇದೆಯಲ್ಲ, ಅದು ಷಷ್ಠಿ ವಿಭಕ್ತಿ ಬಿಟ್ಬಿಟ್ಟು ಇನ್ನು 6 ಇದೆಯಲ್ಲ, 6 ಏನು ಕಾರಕಗಳು? ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನ ಕಾರಕ, ಇದು ಅಪಾದಾನ ಕಾರಕ. ಹೀಗೆ ಕಾರಕಾರ್ಥವನ್ನು ಕ್ಲಿಪ್ತಸ್ಸು ಇಟ್ಕೊಳ್ತಕ್ಕಂಥದ್ದು ಯೋಗ್ಯವಾಗಿದೆ. ವಾಯೋರಗ್ನಿ ಸಂಭೂತ ಅಂತ ಕಾರಕಾರ್ಥ. ಕಾರಕಾರ್ಥ ಯಾವುದದು? ಅಪಾದಾನಾರ್ಥ. ಎಂಥ ಕಾರಕ ಇದು? ಅಪಾದಾನ ಕಾರಣ. ಪಂಚಮಿ ಅಪಾದಾನ ಅಂತ ವ್ಯಾಕರಣ. ಈ ಕಾರಕಾರ್ಥವನ್ನೇ ಇಟ್ಕೊಳ್ಬೇಕು ಅಂತಕ್ಕ. ಮತ್ತು ಈ ಉಪಪದ ಇದಕ್ಕೆ ಅದು ಸಂಬಂಧಿಸಿದ ಬಂದಿದ್ದು ಅಂತಂದರೆ ಅಲ್ಲಪ್ಪ, ಅದಕ್ಕೆ ಒಂದು ನಿಯಮ ಇದೆ. ಏನು ನಿಯಮ? ಅದು ಇಲ್ಲಿ ಈ ಭಾಷೆಯಲ್ಲಿ ಹೇಳಿಲ್ಲ, ಈ ವ್ಯಾಖ್ಯಾನದಲ್ಲಿ ಇದನ್ನು ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ವಿವರ ಏನು ನಮಗೆ ಅಷ್ಟೊಂದು ಪ್ರಕೃತ ಇಲ್ಲ, ಇದೇ ಚೆನ್ನಾಗಿದೆ ಭಾಷ್ಯನೇ. ಅಲ್ಲಿ ಏನು ಕಾರಣ ಏನು ಕೊಟ್ಟಿದ್ದಾರೆ ವ್ಯಾಖ್ಯಾನಕಾರರು ಇಲ್ಲಿ ಭಾಮತಿ ವ್ಯಾಖ್ಯೆ ಏನು ಕೊಟ್ಟಿದ್ದಾರೆ ನೋಡಿ. ನಾವು ಒಂದು ತಿಳ್ಕೊಳ್ಬೇಕು. ಇವಾಗ ಭಾಮತಿಯನ್ನು ಮುಟ್ಟಲೇಬಾರದು ಅಂತ ಅಂದ್ಬಿಟ್ರೆ ಮುಟ್ಟಬಾರ್ದು ನೋಡಿ. ಇವಾಗ ಇಲ್ಲಿ ಏನು
ಯಾತಕ್ಕೆ ಕೊಟ್ಟಿದ್ದಾರೆ ಅನ್ಬೇಕಾದ್ರೆ ಅಲ್ಲಿ ವ್ಯಾಕರಣ ಒಂದು ಸಮರ್ಥನೆ ಮಾಡಿದ್ದಾರೆ. ಅದನ್ನು ನಾವು ಇಟ್ಕೊಳ್ಬೋದು. ವ್ಯಾಕರಣಕ್ಕೆ ಸಭೆ ಏನು ಹೇಳಿದ್ದಾರೆ ಅಲ್ಲಿ ಅಂತಂದರೆ, ನೋಡಿ ಸ್ವಾಮಿ, ಒಂದು ನಿಯಮ ಇದೆ. ಏನು ನಿಯಮ? ಕಾರಕ ವಿಭಕ್ತಿ ಉಪಪದ ವಿಭಕ್ತೆ ಬಲೀಯಸಿ ಅಂತಕ್ಕಂಥ ವ್ಯಾಕರಣ ನಿಯಮ. ಏನು? ಕಾರಕ ವಿಭಕ್ತಿ, ಒಂದು ವಿಭಕ್ತಿ ಅಂತ ಇದೆ, ಯಾವುದು? ಯಾವುದಾದ್ರು ತೋಳಿ. ಇವಾಗ ಇಲ್ಲಿ ಪ್ರಕೃತ ಯಾವುದಿದೆ? ಪಂಚಮಿ ವಿಭಕ್ತಿ. ಪಂಚಮಿ ವಿಭಕ್ತಿ ಏನು ಕಾರಕ? ಅದು ಅಪಾದಾನ ಕಾರಕ. ಹೌದು ತಾನೆ? ಅಲ್ಲಿ ಏನಾಯಿತು? ಅಪಾದಾನಾರ್ಥಕವಾಗಿ ಬಂದಿದೆ ಪಂಚಮಿ ವಿಭಕ್ತಿ. ಮತ್ತೆ ಈ ಪಂಚಮಿ ವಿಭಕ್ತಿಗೆ ಉಪಪದಾರ್ಥವೂ ಇದೆ. ಮತ್ತು ಯಾವುದು ತಗೋಬೇಕು ಅಂತಂದರೆ, ಯಾವಾಗ ಈ ಒಂದು ಈ ಎರಡು ಅರ್ಥಗಳು ಬಂದೋದು ಗೊತ್ತೋ, ಅದರಲ್ಲಿ ಪ್ರಧಾನವಾದದ್ದು ಯಾವುದು ಅದನ್ನು ನಾವು ಹಿಡಿಬೇಕು. ಹೌದು ತಾನೆ? ಯಾವುದೋ ಗೌಣಾರ್ಥ ತಗೊಂಡು ಅದನ್ನೇ ಮಾಡೋದಲ್ಲ. ಪ್ರಧಾನ ಅರ್ಥ ಯಾವುದಿದೆಯೋ ಅದನ್ನು ಹಿಡ್ಕೊಳ್ಬೇಕು, ಅದನ್ನು ಗ್ರಹಿಸಬೇಕು. ಇಲ್ಲಿ ಪ್ರಧಾನ ಅರ್ಥ ಯಾವುದು ಅಂದರೆ, ವ್ಯಾಕರಣ ನಿಯಮ ಹೇಳುತ್ತೆ, ಉಪಪದ ಇರಬಹುದು. ಉಪಪದ ಇದ್ದರೂ ಕೂಡ ಉಪಪದ ವಿಭಕ್ತ್ಯರ್ಥಕ್ಕಿಂತಲೂ ಕೂಡ ಕಾರಕ ವಿಭಕ್ತ್ಯರ್ಥವು ಬಲೀಯಸಿ, ಬಲವತ್ತರವಾದದ್ದು, ಅದನ್ನು ಹಿಡ್ಕೊಳ್ಬೇಕು. ಹಾಗಾಗಿ ನಿಯಮ ಇರೋದರಿಂದ ಏನಾಗಿದೆ, ಇಲ್ಲಿ ನಾವು ಈ ಕಾರಕ ವಿಭಕ್ತ್ಯರ್ಥವನ್ನೇ ಇಟ್ಟುಕೊಳ್ಬೇಕು. ಅದ್ಯಾವುದದು? ಅಪಾದಾನಾರ್ಥಕ ಅಂತ ಹೇಳಿ ನೋಡಿ ಹೇಗೆ ಆಚಾರ್ಯರಲ್ಲಿ ವಾದ ಮಾಡ್ತಾ ಇದ್ರು ಅಂತ. ಅವನೇನು ಸಾಮಾನ್ಯ ಅಲ್ಲ, ಎಲ್ಲ ವ್ಯಾಕರಣ ಮೀಮಾಂಸ ಎಲ್ಲ ಅವರು ಸಿದ್ಧಹಸ್ತ್ರವೆಲ್ಲ ಇಲ್ಲಿ ಹೇಳ್ತಾ ಇದ್ದ. ಮತ್ತು ಕಾರಕಾರ್ಥಯೋಗ ವಾಯೋರಗ್ನಿ ಸಂಭೂತಃ ಇತಿ. ಕ್ಲಿಪ್ತಸ್ತು ಕಾರಕ, ಕ್ಲಿಪ್ತಸ್ತು ಕಾರಕಾರ್ಥಯೋಗ, ಅದೇ ಅರ್ಥನೇ. ಭಾಮತಿಕ ಏನು ಹೇಳಿದೆ? ಕಾರಕ ವಿಭಕ್ತಿ ಉಪಪದ ವಿಭಕ್ತೇ ಬಲೀಯಸಿ ಅಂತ ಏನು ಹೇಳಿದ್ದಾರಲ್ಲ, ಇಲ್ಲೂ ಅದನ್ನೇ ಹೇಳಿದ್ದೆ. ಏನು? ಕ್ಲಿಪ್ತಸ್ತು ಕಾರಕಾರ್ಥಯೋಗ ವಾಯೋರಗ್ನಿ ಸಂಭೂತಃ ಇತಿ. ಇದು ಸರಿಯಾದ ಅರ್ಥ. ತಸ್ಮಾತ್ ಏಷಾ ಶ್ರುತಿ ವಾಯುಯೋನಿತ್ವಂ ತೇಜಸಃ ಅವಗಮಯತಿ. ಆದ್ದರಿಂದ ಈ ಶ್ರುತಿ ವಾಕ್ಯ ಇದೆ ಯಾವುದು? ವಾಯೋರಗ್ನಿ ಅಂತಕ್ಕಂಥದ್ದು, ಇದು ವಾಯುವಿನಿಂದ ಅಗ್ನಿಯು ಎಂಬತಕ್ಕಂಥದ್ದು ಏನಾಗಿದೆ? ವಾಯುಯೋನಿತ್ವಂ. ಯಾವುದಕ್ಕೆ? ತೇಜಸ, ತೇಜಸ್ಸಿಗೆ ವಾಯುವು ಯೋನಿಯೆಂದು, ಕಾರಣವೆಂದು ನಮಗೆ ತಿಳಿದು ಬರುತ್ತಿದೆ. ಈ ಎಲ್ಲ ಕಾರಣದಿಂದಲೂ ಕೂಡ ತಿಳಿದು ಬರುತ್ತಿದೆ ಅಂತ ಸಿದ್ಧಾಂತ ಮಾಡಿದ್ರು. ಮತ್ತೆ ಇನ್ನೇನು? ತತ್ ತೇಜೋ ಸೃಜತ ಇತಿ. ನಾನು ಇಲ್ಲ ಅದೇ ತೇಜ ಅವಗಮಯತಿ ಅಂತ ಹೇಳ್ಬಿಟ್ಟು ಮುಂದೆ ವಾಕ್ಯ. ವಾಯು ಕಾರಣ ಎಂಬುದನ್ನು ನಮಗೆ ತಿಳಿಸ್ಕೊಡ್ತಾ ಇದೆ ಶ್ರುತಿ. ಇಲ್ಲೊಂದು ಸಣ್ಣದೊಂದು ಆಕ್ಷೇಪ ಹಾಕ್ಬಿಟ್ಟ. ನಾನು ಇತರಾಪಿ ಶ್ರುತಿ ಬ್ರಹ್ಮಯೋನಿತ್ವಂ ತೇಜಸ ಅವಗಮಯತಿ ತತ್ ತೇಜೋ ಸೃಜತ ಇತಿ. ಸ್ವಾಮಿ, ನೀವೇನೋ ಸಿದ್ಧ ಮಾಡಿಬಿಟ್ರಿ. ಆದರೆ ಇನ್ನೊಂದು ಕಡೆ ತತ್ ತೇಜೋ, ಇನ್ನೊಂದು ಕಡೆ ಛಾಂದೋಗ್ಯದಲ್ಲಿ, ಇನ್ನು ಛಾಂದೋಗ್ಯದಲ್ಲಿ ತತ್ ತೇಜೋ ಅಸೃಜತ ಎಂಬುದಾಗಿ ತತ್ತು ಅದೇನು? ಆ ಸತ್ಪದಾರ್ಥದಿಂದ ತೇಜಸ್ಸು ಹುಟ್ಟಿತು ಅಂತ ಹೇಳಿ ಕಂಠೋಕ್ತವಾಗಿ ಹೇಳಿಬಿಟ್ಟಿದ್ದಾರಲ್ಲ ಸ್ವಾಮಿ, ಅದಕ್ಕೆ ಅದು ಅರ್ಥ ಮಾಡ್ತೀರಾ? ಹಾಗಾದ್ರೆ ಶ್ರುತಿವಾಕ್ಯ ವ್ಯರ್ಥವೇ ಅಂತಂದರೆ ಇಲ್ಲ, ಹಾಗೇನಿಲ್ಲ, ಅದು ವ್ಯರ್ಥವೇನಾಗೋದಿಲ್ಲ. ಏನು ಹೇಗೆ ಹೇಳಿದರೆ, ತತ್ ತೇಜೋ ಸೃಜತ ಎಂಬುದನ್ನು ಯಾವ ವ್ಯವಧಾನವೂ ಇಲ್ಲದೆ ನೇರಾಗಿಯೇ ಹೇಳಿಬಿಟ್ಟಿದೆ. ಬ್ರಹ್ಮವು ತೇಜಸ್ಸನ್ನು ಸೃಷ್ಟಿಸಿತು ಮೊಟ್ಟ ಮೊದಲಿಗೆ ಅಂತ ಹೇಳಿಬಿಟ್ರೂ ಕೂಡ ಏನೂ ವಿರೋಧವಿಲ್ಲ. ಹೇಗೆ ಸ್ವಾಮಿ ವಿರೋಧವಿಲ್ಲ? ಈಗ ತಾನೇ ಹೇಳಿದ್ರಿ ಬ್ರಹ್ಮದಿಂದ ಅಲ್ಲ ವಾಯುವಿನಿಂದ ಅಂತ ಹೇಳಿದ್ರಿ. ಈಗ ಹಾಗೆ ಹೇಳಿದ್ರೂ ಕೂಡ ಏನು ವಿರೋಧ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂದರೆ, ಅದಕ್ಕೆ ಹೇಳ್ತಾರೆ ಇಲ್ಲಿ ನೋಡಿ, ಮುಂದೆ ಒಂದು ಸೂತ್ರ ಬರುತ್ತೆ. ಯಾವುದದು ಅಂದರೆ, ಕಾರಣತ್ವೇನ ಚಾಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ ಅಂತಕ್ಕಂಥ ಸೂತ್ರ. ಮುಂದೆ ಎಲ್ಲ ಅದ್ಭುತವಾದ ಸೂತ್ರ. ಅಲ್ಲಿ ಒಂದು ಮಾತು ಬರೀತಾರೆ ಆಚಾರ್ಯರು. ಏನು? ಇವೆಲ್ಲ ನೋಡಿ ವಿಪ್ರತಿಪತ್ತಿ ಇದೆ. ಏನಾಯಿತು? ಈ ಒಂದು ಉತ್ಪತ್ತಿ ಶ್ರುತಿಯ ಬಗ್ಗೆ ವಿಪ್ರತಿಪತ್ತಿ ಇದೆ. ಒಂದು ಕಡೆ ಇದು ಮೊದಲು ಅಂತಾರೆ, ಒಂದು ಕಡೆ ಅದು ಮೊದಲು ಅಂತಾರೆ, ಒಂದು ಕಡೆ ನೀರು ಅಂತಾರೆ, ಒಂದು ಕಡೆ ಇವೆಲ್ಲ ಬೇಕಾದ. ಏನಾಗುತ್ತೆ? ಇದು ಗೊಂದಲ ಆಗುತ್ತೆ ಅಂದರೆ ಯಾವ ಗೊಂದಲವೂ ಇಲ್ಲ. ಯಾಕೆ ಅಂತಂದರೆ, ನಮಗೆ ಸೃಷ್ಟಿ ಶ್ರುತಿಯಲ್ಲಿ ಅಥವಾ ಸೃಷ್ಟಿಯಲ್ಲಿ
ತಾತ್ಪರ್ಯವೇ ಇಲ್ಲ. ಈಗ ಮಾಯಾವಿ ಒಂದಷ್ಟು ಪದಾರ್ಥ ಸೃಷ್ಟಿ ಮಾಡ್ದ. ಏನು ಮಾಡ್ದ ಅವನು? ಒಂದು ಆನೆ ಸೃಷ್ಟಿ ಮಾಡ್ದ, ಒಂದು ಮೊಲ ಸೃಷ್ಟಿ ಮಾಡ್ದ, ಇನ್ನೊಂದು ಮರ ಸೃಷ್ಟಿ ಮಾಡ್ದ, ಬೆಟ್ಟ ಸೃಷ್ಟಿ ಮಾಡ್ದ, ಏನು ಒಂದು ಕ್ರಮದಲ್ಲಿ ಮಾಡ್ದ ಒಂದು ಎಲ್ಲ ಮಾಯ ಎಲ್ಲ ಮುಗೀತು. ಈ ನೋಡ್ತಾ ಇದ್ದವರು ಮನೆಗೆ ಹೋದರು. ಮನೆಗೆ ಹೋದ ಮೇಲೆ ಏನು ಮಾಡಿದ್ರು, ಅದರಲ್ಲಿ ಒಬ್ಬ ಇದ್ದ, ಅವನಿಗೆ 4 ಜನ ಮಕ್ಕಳು. ಆ 4 ಜನ ಮಕ್ಕಳು ಏನು ಮಾಡಿದ್ರು, ನೋಡಿದ್ರು ಆ ಮಾಯನ. ನೋಡಿಬಿಟ್ಟು ಮನೆಗೆ ಹೋದರು. ಕೇಳ್ದ ಅವನು, ಏನಪ್ಪ ಮಾಯಾವಿ ಏನೇನು ತೋರಿಸ್ನಪ್ಪ ಅಂತ ಹೇಳ್ದ. ಅದಕ್ಕೆ ಒಬ್ಬ ಹೇಳ್ದ, ಓ ಮಾಯಾವಿ, ಓ ಆನೆ, ಕುದುರೆ, ಮರ, ಬೆಟ್ಟ ತೋರಿಸ್ತಾ ಅಂದ್ಬಿಟ್ಟ. ಇನ್ನೊಬ್ಬ ಬಂದು, ಏಯ್ ಸರಿ ಇಲ್ಲ, ಕುದುರೆ ತೋರಿಸ್ತಾ ಮೊದಲವನು, ಕುದುರೆ, ಆನೆ, ಆಮೇಲೆ ಮರ, ಆಮೇಲೆ ಬೆಟ್ಟ ತೋರಿಸ್ತಾ. ಇನ್ನೊಬ್ಬ ಬಂದು, ಇಲ್ಲ ಇಲ್ಲ ಇಲ್ಲ, ಮೊದಲು ಬೆಟ್ಟ ತೋರಿಸ್ತಾ, ಆಮೇಲೆ ಬೆಟ್ಟದಲ್ಲಿ ಆನೆ ತೋರಿಸ್ತಾ ಅಂದ್ಬಿಟ್ಟ. ಏನು ಜಗಳ ಶುರುವಾಗೋಯ್ತು. ಈಗ ನೋಡಿ, ನಿಜವಾಗಿ ತಾತ್ವಿಕವಾಗಿ ನೋಡೋದಾದರೆ ಆ ತಂದೆ ಹೇಳ್ದ, ನೋಡಪ್ಪ ಅವನು ಯಾವುದಾದ್ರೂ ಸೃಷ್ಟಿ ಮಾಡಲಿಕ್ಕಂಡ್ರಿ, ನೀವು ಅವನು ಸೃಷ್ಟಿ ಮಾಡಿದ ಒಂದೇ ಒಂದು ಪದಾರ್ಥ, ಆನೆ ಸೃಷ್ಟಿ ಮಾಡಿ ನೀ ಹೇಳ್ತಾ ಇದೆಯಲ್ಲಪ್ಪ, ಆನೆ ತೊಗೊಂಬರ್ತೀಯನಪ್ಪ? ಇಲ್ಲ. ನೀ ಹೇಳಿದೆ ಕುದುರೆ ತರ್ತೀಯನಪ್ಪ? ಇಲ್ಲ. ಅಂದ್ರೇನು? ಕುದುರೆಯೂ ಇಲ್ಲ, ಆನೆಯೂ ಇಲ್ಲ, ಬೆಟ್ಟವೂ ಇಲ್ಲ, ಮರವೂ ಇಲ್ಲ, ಯಾವುದೂ ಇಲ್ಲ. ಈ ಒಂದು ಇಲ್ಲದೇ ಇರತಕ್ಕಂತಹ ಪದಾರ್ಥಗಳಿಗೆ ಏನದು, ಈ ಭ್ರಮಾತ್ಮಕವಾದ ಸೃಷ್ಟಿಯನ್ನು ಹೇಳುವಾಗ ಹೇಳ್ಕೊಳ್ಳಿ, ಯಾವುದು ಮೊದಲು ಅವನು ಹೇಳ್ಕೊಳ್ಳಿ ಬಿಡು, ಯಾಕೆ ಜಳ ಕಾಯ್ತೀರ ನೀವು? ಅವನು ಕುದುರೆ ಸೃಷ್ಟಿ ಮಾಡ್ದ ಅಂದ ಆಯ್ತು ಬಿಡು. ಯಾಕೆ ನಿಜವಾಗಿ ನೋಡಿದ್ರೆ ಯಾವುದನ್ನು ಸೃಷ್ಟಿ ಮಾಡೇ ಇಲ್ಲ ಅವನು ತಾತ್ವಿಕವಾಗಿ. ಕುದುರೆಯೂ ಇಲ್ಲ. ಅದೇ ರೀತಿ ಇಲ್ಲಿ ನಿಯಮ ಹೇಳ್ತಾರೆ ನೋಡಿ, ಸೃಷ್ಟಿ ಶ್ರುತಿಯಲ್ಲಿ ನಮಗೆ ತಾತ್ಪರ್ಯವಿಲ್ಲ. ಮತ್ತು ಯಾತಕ್ಕೆ ಹೇಳಿದ್ದಾರೆ ಅಂದರೆ ನನ್ನ ಹೇಳ್ತಲ್ಲ, ಬ್ರಹ್ಮವಿದಾಪ್ನೋತಿ ಪರಂ ಅಂತನ್ನುವಾಗ ಆ ಸೂತ್ರೋಪವಾದಕ್ಕೆ ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ವಿವರಣೆ ಕೊಟ್ಟು, ಆ ವಿವರಣೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸುವುದಕ್ಕಾಗಿ ಅವರವರ ಬುದ್ಧಿಮಟ್ಟಕ್ಕೆ ಇಳಿದು ಏನು ಹೇಳ್ತಾ ಇದೆ, ಈ ಸೃಷ್ಟಿ ಶ್ರುತಿಯನ್ನು ಹೇಳ್ತಾ ಇದೆ. ಅಲ್ಲಿ ಏನು ಬ್ರಹ್ಮವಿದಾಪ್ನೋತಿ ಪರಂ ಅಂತನ್ನುವ ಯಾವ ಒಂದು ತತ್ವವನ್ನು ಹೇಳಿದೆಯೋ ಶ್ರುತಿ, ಅದನ್ನೇ ತಿಳಿಸಿಕೊಡುವುದಕ್ಕೆ ಉಪಾಯವಾಗಿ ಈ ಒಂದು ಸೃಷ್ಟಿ ಶ್ರುತಿಯನ್ನು ಹೇಳ್ತಾ ಇದೆ ಅಷ್ಟೇ ಹೊರತು ನಮಗೆ ಸೃಷ್ಟಿ ಶ್ರುತಿಯಲ್ಲಿ ಯಾವ ತಾತ್ಪರ್ಯವೂ ಇಲ್ಲ. ಯಾಕೆ? ದೃಷ್ಟಾಂತ ನಾವು ಹೇಳ್ತೀವಿ, ದೃಷ್ಟಾಂತದಲ್ಲಿ ತಾತ್ಪರ್ಯ ಇಲ್ಲ. ಯಾವುದರ ತಾತ್ಪರ್ಯ? ದಾರ್ಷ್ಟಾಂತಿಕದಲ್ಲಿ ತಾತ್ಪರ್ಯ. ಹಾಗೆ ಇಲ್ಲೂ ಕೂಡ ಮುಂದೆ ಹೇಳ್ತಾರೆ ಅದನ್ನು ನೋಡಿ, ಯದಾಪಿ ತತ್ ನ ಹಾಗಿಲ್ಲ, ತಸ್ಯಾಹ ಪಾರಂಪರ್ಯಜತ್ವೇಪಿ ಅವಿರೋಧಾತ್. ನೋಡಪ್ಪ, ಈ ಒಂದು ಬ್ರಹ್ಮವೇ ನೇರಾಗಿ ತೇಜಸ್ಸನ್ನು ಸೃಷ್ಟಿಸಿತು ಅಂತ ಆದ್ರೂ ಕೂಡ ಏನೂ ಅದಕ್ಕೆ ವಿರೋಧ ಏನು ಬರೋಲ್ಲಪ್ಪ ಅಂತ. ಯಾಕೆ ಅಂದರೆ, ಯಾವಾಗ ನಾವು ಆಕಾಶವನ್ನು ಸೃಷ್ಟಿ ಮಾಡಿತು ಬ್ರಹ್ಮ, ಆಮೇಲೆ ಏನು ಮಾಡ್ತು ವಾಯು, ಆಮೇಲೆ ಈ ಅಗ್ನಿ ಅಂತ ಇದು ವಾಯುಭಾವ ಅಂದರೆ ಸೃಷ್ಟಿ ಮಾಡ್ತದ ಕ್ರಮವನ್ನು ಹೇಳಿದಾಗ ಏನು ಅರ್ಥ ಮಾಡಬೇಕು ಗೊತ್ತೇ ನಾವು? ಯಾವುದು ನೀ ಹೇಳ್ತಾ ಇದೆಯೇ, ಏನು ಬ್ರಹ್ಮವೇ ನೇರಾಗಿ ಈ ಅಗ್ನಿಯನ್ನು ಸೃಷ್ಟಿ ಮಾಡಿತು, ಬ್ರಹ್ಮದಿಂದ ನೇರಾಗಿ ಅಗ್ನಿ ಹುಟ್ಟಿತು ಅಂತ ಹೇಳುವಾಗ ಏನು ಅರ್ಥ ಮಾಡಬೇಕು ಗೊತ್ತೇನು? ಹೌದು, ಆ ಬ್ರಹ್ಮವೇ ಏನಾಗಿದೆ, ಮೊಟ್ಟ ಮೊದಲು ಆಕಾಶ ಭಾವವನ್ನು ಪಡೆದು ಆಕಾಶವಾಯಿತು, ಆಕಾಶ ಹುಟ್ಟಿತು. ಅಲ್ಲಿಂದ ಮತ್ತೇನು ಮಾಡ್ತು? ಅದೇ ಬ್ರಹ್ಮವೇ ಏನು ವಾಯುವಿನ ಭಾವವನ್ನು ತೆಗೆದುಕೊಂಡು ವಾಯು ಸೃಷ್ಟಿ ಮಾಡಿತು. ಅದೇ ಸೃಷ್ಟಿ ಮಾಡ್ತು ಅಂದ್ರೆ ಏನು, ತನಗಿಂತ ಬೇರೆಯಾಗಿ ಇನ್ನೊಂದನ್ನು ಸೃಷ್ಟಿ ಮಾಡಲಿಲ್ಲ. ಏನಾಯ್ತು? ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಅದಕ್ಕೆ ಹೇಳ್ತಾ ಇರೋದು, ಅಯ್ಯಯ್ಯೋ, ಎಲ್ಲಾದರೂ ಕೂಡ ತಂದೆ ಮಗನನ್ನು ಸೃಷ್ಟಿಸುವಂತೆ, ತಂದೆ ಬೇರೆ ಮಗ ಬೇರೆ, ತಂದೆ ಮಗನ ಸಂಬಂಧವೇ ಇಲ್ಲ. ತಂದೆಗೊಂದು ಸಂಸ್ಕಾರ, ಮಗನಿಗೊಂದು ಸಂಸ್ಕಾರ, ಇವನಿಗೊಂದು ಸಂಸ್ಕಾರದ ಅರ್ಥವೇ ಇಲ್ಲ. ಹಾಗಲ್ಲ ಇಲ್ಲಿ. ಏನು ಗೊತ್ತೇನು, ಬ್ರಹ್ಮವೇ ಏನಾಗಿ ಈ ಒಂದು ಆಕಾಶ ಭಾವವನ್ನು ತಿಳಿದು ಆಕಾಶವಾಯಿತು, ವಾಯುಭಾವವನ್ನು ತಿಳಿದು ವಾಯುವಾಯಿತು, ತೇಜೋಭಾವವನ್ನು ಪಡೆದು
ತೇಜಸ್ಸಾಯಿತು ಅಂತ ನಾವು ಅರ್ಥವನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ಬ್ರಹ್ಮವೇ ತೇಜೋಭಾವವನ್ನು ಪಡೆದು ತೇಜಸ್ಸಾಯಿತು ಎಂಬುದನ್ನು ನೇರಾಗಿ ಹೇಳಿದಂತೆ ಆಯಿತು. ನೋಡಪ್ಪ, ನಿನಗೂ ಅದು ಸರೋಯಿತು. ಆದ್ದರಿಂದ ಬ್ರಹ್ಮವು ನೇರಾಗಿ ಯಾವ ವ್ಯವಧಾನ ವ್ಯವಹಿತವೂ ಇಲ್ಲದೆ ಅಗ್ನಿಯನ್ನು ಸೃಷ್ಟಿಸಿತು ಅಂದರೂ ಕೂಡ ಏನು ವಿರೋಧ ಏನು ಆಗೋದಿಲ್ಲಪ್ಪ. ಯಾಕೆ? ನಾವು ಬ್ರಹ್ಮಕ್ಕಿಂತ ಬೇರೆಯಾಗಿ ಇನ್ನೊಂದು ಸೃಷ್ಟ ಪದಾರ್ಥವನ್ನು ಹೇಳ್ತಾನೇ ಇಲ್ಲ. ಬ್ರಹ್ಮಕ್ಕಿಂತ ಬೇರೆಯಾಗಿ ಇನ್ನೊಂದು ಪದಾರ್ಥ ಇಲ್ಲವೇ ಇಲ್ಲ. ಹಾಗಿರೋವಾಗ ಏನಾಯಿತು, ಬ್ರಹ್ಮವೇ ಈ ಒಂದು ತೇಜೋಭಾವವನ್ನು ಪಡೆದ ತೇಜಸ್ಸಾಯಿತು, ವಾಯುಭಾವವನ್ನು ಪಡೆದ ವಾಯುವಾಯಿತು, ಆಕಾಶಭಾವವನ್ನು ಪಡೆದ ಆಕಾಶವಾಯಿತು. ಅಷ್ಟೇ. ಆದ್ದರಿಂದ ನೇರವಾಗಿ ಅಗ್ನಿಯನ್ನು ಸೃಷ್ಟಿ, ಅದೇನಪ್ಪ, ಅದರಲ್ಲಿ ಏನು ತಪ್ಪಿಲ್ಲ ಅಂಥೇಳಿ ನೋಡಿ ಸಮರ್ಥನೆ ಹಾಗೆ ಮಾಡ್ತಾ ಇದ್ದಾರೆ. ಮಾಡಿ ಸೃಷ್ಟ ವಾಯುಭಾವ ಬ್ರಹ್ಮ ಇದು ತದಾಪಿ ಬ್ರಹ್ಮಜತ್ವಂ ತೇಜಸ್ಸು ನ ವಿರುದ್ಧತೆ. ಆವಾಗಲೂ ಕೂಡ ಏನಾಯಿತು, ತೇಜಸ್ಸು ಬ್ರಹ್ಮದಿಂದ ಹುಟ್ಟಿತು ಅಂತ ಅನ್ನೋದಕ್ಕೆ ಏನು ವಿರೋಧ ಏನೂ ಆಗೋದಿಲ್ಲ. ಯಥಾ ತಸ್ಯಾಹ ಶ್ರುತಂ ತಸ್ಯಾಹ ದಧಿ ತಸ್ಯಾಹ ಆಮಿಕ್ಷಾ. ಅಂದ್ರೇನು? ಆ ಒಂದು ಅದರಿಂದಲೇ ಏನಾಯಿತು, ಆ ಹಾಲು, ಅದರಿಂದಲೇ ಏನಾಯಿತು, ಮೊಸರಾಯಿತು, ಅದರಿಂದಲೇ ಏನಾಯಿತು, ಆಮಿಕ್ಷಾ ಅಂತಾಯಿತು. ಆಮಿಕ್ಷಾ ಅಂತಂದ್ರೆ ಏನು? ಇದೆಲ್ಲ ಈ ಪೂರ್ವಮೀಮಾಂಸಾ ಪದಗಳಿದು. ಯಜ್ಞದಲ್ಲಿ ಆಮಿಕ್ಷಾ ಅಂತಕ್ಕಂಥದ್ದನ್ನು ಈ ಮೊಸರುಗೆ ಈ ಒಂದು ಆ ಒಂದು ವಿಶಿಷ್ಟವಾದ ಒಂದು ಪದಾರ್ಥ ಅದನ್ನು ಹಾಕಿ ಹೋಮ ಮಾಡಿ ಅದನ್ನು ಅವನು ಭಕ್ಷಿಸಬೇಕು, ತಿನ್ನಬೇಕು ಅಂತಕ್ಕಂಥ ಒಂದು ಆಮಿಕ್ಷ ಅಂತಕ್ಕಂಥ ಇದು. ಅದು ಈ ಈ ತೈತ್ತಿರಿಯ ಬ್ರಾಹ್ಮಣದಲ್ಲಿ ವಿಸ್ತಾರವಾಗಿ ಹೇಳಿದೆ ಆಮಿಕ್ಷ ಅಂತಕ್ಕಂಥದ್ದು. ಅದನ್ನು ಈ ಆಮಿಕ್ಷ ಹೇಗಿರಬೇಕು ಅಂದರೆ ಅದನ್ನು ಬೇರೆ ಬೇರೆಯವ್ರಿಗೆ ಒಂದೊಂದು ಹೇಳಿದೆ. ಇವಾಗ ಬ್ರಾಹ್ಮಣ ಯಜ್ಞವನ್ನು ಅವನಿಗೆ ಇದು ಆಮಿಕ್ಷ, ಕ್ಷತ್ರಿಯನಿಗೆ ಇದು ಆಮಿಕ್ಷ, ವೈಶ್ಯನಿಗೆ ಇದು ಆಮಿಕ್ಷ ಅಂತ ಹೇಳಿ ಈ ಆಮಿಕ್ಷ, ಒಟ್ಟಲ್ಲಿ ಆಮಿಕ್ಷ ಅಂದರೆ ಬೆರೆಸ್ಕೊಂಡು ತೆಗೆದುಕೊಳ್ಳೋ ಪದಾರ್ಥ ಏನಾಯಿತು, ಅದು ಆಯಿತು. ಹೀಗೆ ಕ್ರಮ ಇದೆಯಲ್ಲ, ಅದು ಹಾಗೆ ಇಲ್ಲಿ ಯಾವುದದು, ಅದೇ ಏನಾಯಿತು, ಆ ಭಾವವನ್ನು ಪಡೀತು ಅಂತಂತ. ಮತ್ತು ದರ್ಶಯತಿ ಚ ಬ್ರಹ್ಮಣೋ ವಿಕಾರಾತ್ಮನ ಅವಸ್ಥಾನಂ ತದಾತ್ಮಾನಂ ಸ್ವಯಂ. ನೋಡಿ, ಇಲ್ಲಿ ಬಾಯಿ ಬಿಟ್ಟು ಹೇಳಿಬಿಟ್ಟಿದ್ದಾರೆ, ಬ್ರಹ್ಮವೇ ವಿಕಾರವನ್ನು ಹೊಂದಿ, ಅದೇನು, ಅದೇ ಒಂದು ಬ್ರಹ್ಮದ ವಿಕಾರವೇ, ಬೇರೆ ಅಲ್ಲ. ಏನಾಯಿತು, ತದಾತ್ಮಾನಂ ಸ್ವಯಂ ಕುರುತ, ತಾನು ತನ್ನನ್ನೇ ಸೃಷ್ಟಿ ಮಾಡಿಕೊಂಡಿತು. ಏನಾಗಿ? ಅದೇ ಪಂಚಭೂತಗಳು ತನ್ನನ್ನೇ ತಾನೇ ತತ್ಸೃಷ್ಟ ತದೇವನ ಪ್ರಾವಿಶತ್ ಅಂತಕ್ಕಂಥದ್ದು. ಹೌದು ತಾನೆ? ಹೀಗೆ ಅದು ಏನು, ಅದೇ ಬ್ರಹ್ಮದ ವಿಕಾರವೇ ಸೃಷ್ಟಿ ಆಯಿತು ಅಂದರೆ ಈ ಲೌಕಿಕವಾಗಿ ತಂದೆ ಮಗ ಸೃಷ್ಟಿಯಾಗುವಾಗಲ್ಲ ಅಂಥೇಳಿ. ತಥಾಚ ಈಶ್ವರ ಸ್ಮರಣಂ ಭವತಿ ಬುದ್ಧಿರ್ಜ್ಞಾನಮ ಸಮ್ಮೋಹ ಕ್ಷಮಾ ಸತ್ಯಂ ದಮಶಮ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತ ಇದೆಯಲ್ಲ, ಪೂರ್ತಿ ಒಂದು 3 ಶ್ಲೋಕ ಇದೆಯಲ್ಲ. ಇದು ಏನು, ಈಶ್ವರ ಸ್ಮರಣ ಅಂದರೆ ಭಗವದ್ಗೀತೆ. ಅದು ಬುದ್ಧಿರ್ಜ್ಞಾನ ಸಮೋಹ, ಬುದ್ಧಿ ಜ್ಞಾನ ಅಸಮೋಹ ಇವೆಲ್ಲ ಅನುಕ್ರಮವಾಗಿ ಹೇಳಿ ಕೊನೆ ಏನು ಹೇಳ್ಬಿಟ್ರು, ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ ವಿಧಾ. ಭೂತಾನಾಂ ಮತ್ತ ಅಂದ್ರೇನೋ ನನ್ನಿಂದಲೇ, ಮತ್ತ ಅಂತಕ್ಕಂಥದ್ದು ಯಾವ ವಿಭಕ್ತಿ, ಇದು ಕೂಡ ಪಂಚಮಿ ವಿಭಕ್ತಿ, ತಸಿಲ್ ಪ್ರತ್ಯಯ ಅಪಾದಾನಾರ್ಥದಲ್ಲಿ ಪ್ರಯೋಗವಾಗಿರ್ತಕ್ಕಂಥದ್ದು. ಭಗವಂತ ಸ್ಪಷ್ಟವಾಗಿ ಮತ್ತ ಏವ ನನ್ನಿಂದಲೇ ಅಂತ ಹೇಳಿಬಿಟ್ಟಿದ್ದಾರೆ. ಅಂದ್ರೇನು ಇಲ್ಲಿ? ಹೀಗಾಗಿ ಯದ್ಯಪಿ ಬುದ್ಧ್ಯಾದಯ ಸ್ವಕಾರಣೇಭ್ಯ ಪ್ರತ್ಯಕ್ಷಂ ಭವಂತೋ ದೃಶ್ಯತೆ ತಥಾಪಿ ಸರ್ವಸ್ಯ ಭಾವಜಾತಸ್ಯ ಸಾಕ್ಷಾತ್ ಪ್ರಣಾಡ್ಯವ ಈಶ್ವರವಂಶತ್ವಾತ್. ಇಲ್ಲಿ ಒಂದು ಈ ನಮಗೆ ಕಂಡಿದೆ ಏನು, ಈ ಕಾರ್ಯ ಕಾರಣ ಅಂತ ಆದಾಗ ಕಾರಣ ಯಾವುದು? ಈ ಒಂದು ಬ್ರಹ್ಮ ಅಂತ ಇಟ್ಕೊಳ್ಳೋಣ. ಕಾರ್ಯ ಯಾವುದು? ಬುದ್ಧಿಯಾದಯ, ಬುದ್ಧಿಯ ಮುಂತಾದವು. ಅದು ಈ ಬುದ್ಧಿ ಇಂಥ ಕಾರ್ಯ ಇದೆಯಲ್ಲ, ಅದು ಸ್ವಕಾರಣ, ತನ್ನ ಕಾರಣದಿಂದ ಏನಾಗಿದೆ, ಪ್ರತ್ಯಕ್ಷಂ ಭವಂತೋ ದೃಶ್ಯಂತೆ. ಏನಾಗಿದೆ, ತನ್ನ ಕಾರಣದಿಂದ ಇದು ಬೇರೆಯಾಗಿ ಪ್ರತ್ಯಕ್ಷವಾಗಿ ಇದೆ.
ಹೌದಾನೆ. ಇದ್ದರೂ ಕೂಡ ಹಾಗಿದ್ದರೂ ಕೂಡ ಸರ್ವಸ್ಯ ಭಾವಜಾತಸ್ಯ ಇದೇನಾಗಿದೆ, ಬೇರೆ ಇದೆ ಅಂತಂದರೆ ವಸ್ತುತಃ ಬೇರೆ ಇದೆ ಅಂತ ಅರ್ಥವಲ್ಲ. ಇದೇನಿದು ಕೇವಲ ಭಾವರೂಪ ಅಷ್ಟೇ. ಭಾವರೂಪ ಅಂದ್ರೇನು, ಇದೆ ಆ ಭಾವದಿಂದ ತೋರಿಕೊಳ್ತಾ ಇದೆ. ಹಾಲೆ ಅದು ಈ ಭಾವದಿಂದ ತೋರ್ಕೊಳ್ತಾ ಇದೆ, ಆಮಿಕ್ಷಾ ಭಾವದಿಂದ. ಅಷ್ಟು ಹಾಗೆ ಆ ಭಾವದಿಂದ ತೋರ್ತಾ ಇದೆಯಲ್ಲ ಅದನ್ನು ತಥ ಸರ್ವ ಭಾವಜ ಸಾಕ್ಷಾತ್ ಪ್ರಾಣಾಢ್ಯವ ಈಶ್ವರ, ಅದನ್ನು ಸಾಕ್ಷಾತ್ತಾಗೆ ಆದರೆ ಅಥವಾ ಈಶ್ವರ ವಂಶತ್ವಾತ್ ಪರಂಪರೆಯಿಂದ, ಇಲ್ಲ ಸಾಕ್ಷಾತ್ತಾಗಿ ಈಶ್ವರನಿಂದ ಬಂದಿದೆ ಅಂತ ಬೇಕಾದ್ರೂ ಹೇಳ್ಬೋದು, ಅಥವಾ ಪರಂಪರೆಯಿಂದ ಬಂದಿದೆ ಅಂತ ಬೇಕಾದ್ರೂ ಹೇಳ್ಬೋದು. ಈಗ ಒಂದು ಆಮಿಕ್ಷ ಅಂತ ಇಟ್ಕೊಂಡ್ರೆ ಅದು ಎಲ್ಲಿಂದ ಬಂದಿದೆ? ಹಾಲಿನಿಂದಲೇ ಬಂದಿದೆ. ಹಾಲಿನಿಂದಲೇ ಬಂದಿದೆ ಅಂತಕ್ಕಂಥದ್ದು ಯಾವುದು? ಹಾಲಿನಿಂದ ಪರಂಪರೆಯಿಂದ ಬಂದಿದೆ ಆಮಿಕ್ಷ ಅಂತಕ್ಕಂಥದ್ದು. ಮತ್ತು ನೇರಾಗಿ ಬಂದಿದೆ ಅಂತಕ್ಕಂಥದ್ದು ಯಾವುದು? ಮೊಸರಿನಿಂದ ಬಂದಿದೆ. ಮೊಸರು ಯಾವುದು? ಮೊಸರು ಕೂಡ ಹಾಲಿನ ವಿಕಾರವೇ. ಹಾಗಾಗಿ ನೇರಾಗಿ ಅಥವಾ ಪರಂಪರೆಯಿಂದ ಬಂದಿದೆ ಅಂತಂದ್ರೂ ಕೂಡ ಏನೂ ತೊಂದರೆ ಇಲ್ಲ. ಏತೇನ ಅಕ್ರಮವತ್ ಸೃಷ್ಟಿವಾದಿನ್ಯ ಶ್ರುತಿಯೋ ವ್ಯಾಖ್ಯಾತಾ. ಇದರಿಂದ ಅಕ್ರಮವತ್ ಅಂದರೆ ಅಕ್ರಮವಾಗಿರುವಂತೆ ಅಂತ. ನಿಜವಾಗಿ ಅಕ್ರಮ ಏನಿಲ್ಲ, ಸೃಷ್ಟಿಯಲ್ಲಿ ತಾತ್ಪರ್ಯವೇ ಇಲ್ಲ ನಮಗೆ. ಆದರೂ ಕೂಡ ಈ ಸೃಷ್ಟಿ ಶ್ರುತಿಗಳಲ್ಲಿ ಅಕ್ರಮವಾಗಿರುವಂತೆ, ಏನು ಒಂದರಲ್ಲಿ ಆಕಾಶ, ಒಂದರಲ್ಲಿ ವಾಯು, ಒಂದರಲ್ಲಿ ಅಗ್ನಿ, ಒಂದರಲ್ಲಿ ನೀರು, ಹೀಗೆ ಹೇಳಿದಾರಲ್ಲ, ಅಕ್ರಮವಾಗಿರುವಂತೆ ಸೃಷ್ಟಿವಾದಿ ಶ್ರುತಿಯೋ ವ್ಯಾಖ್ಯಾತ. ಶ್ರುತಿಗಳು ಹಾಗೆ ಹೇಳ್ತಾ ಇವೆ. ತಾಸಾಂ ಸರ್ವಥಾ ಉಪಪತ್ತೇ, ಅದು ಹಾಗೆ ಅಲ್ಲಿ ಶ್ರುತಿಯಲ್ಲಿ ವ್ಯಾಖ್ಯಾನ ಮಾಡತಕ್ಕಂಥ ಹೊಂದುತ್ತೆ. ಯಾಕೆ ಅಂದರೆ ಕ್ರಮವತ್ ಸೃಷ್ಟಿವಾದಿನೀನ ಅಂತೂ ಅನ್ಯಥಾ ಉಪಪತ್ತೆ. ಇಲ್ಲಿ ಆ ರೀತಿಯಿಂದ ಎಲ್ಲ ರೀತಿಯಿಂದಲೂ ಅದು ಹೊಂದುತ್ತೆ. ಈ ಕ್ರಮದಿಂದ ಹೇಳೋದಾದರೆ ಬೇರೆ ರೀತಿಯಿಂದಲೂ ಹೊಂದುತ್ತೆ. ಬೇರೆ ರೀತಿಯಿಂದ ಏನು? ಹೇಗೆ ಈ ತಂದೆ ಮರಿಮಗನಿಗೆ ಕಾರಣ, ಹೇಗೆ ಬೇರೆ ರೂಪದಿಂದ ಸಾಕ್ಷಾತ್ತಾಗಲ್ಲ, ಮಗನಿಗೆ ಸಾಕ್ಷಾತ್ ಕಾರಣ. ಇವನು ಯಾರು? ಅವನಂಶನೇ. ಹಾಗೆ ಇಲ್ಲಿ ಹೇಗೆ ಹೇಳಿದ್ರು ಕೂಡ, ಏನು ನೇರವಾಗಿ ಹೇಳಿದ್ರು ಅಷ್ಟೇ, ಅನ್ಯಥಾ ಹೇಳಿದ್ರು ಅಷ್ಟೇ. ಕ್ರಮ ಸೃಷ್ಟಿವಾದಿನ ಅಂತೂ ಅನ್ಯಥಾ ಅನುಪಪತ್ತೇ. ಕ್ರಮದಿಂದ ಸೃಷ್ಟಿ ಹೇಳ್ತಾ ಇದೆ, ಅದನ್ನು ಬೇರೆ ರೀತಿಯಿಂದ ಅರ್ಥ ಮಾಡಿದಾಗ ಹೊಂದೋದಿಲ್ಲ. ಬೇರೆ ರೀತಿಯಿಂದ ಏನು? ಇಲ್ಲ ಇದೇ ಮೊದಲಾಯಿತು, ಇದೇ ಮೊದಲ ಸೃಷ್ಟಿ ಆಯಿತು, ಇನ್ನು ಅದಾಗಲಿಲ್ಲ, ಅಲ್ಲಿ ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೀಗೆ ಅನ್ಯಥಾ ಹೊಂದೋದಿಲ್ಲ. ಪ್ರತಿಜ್ಞಾಪಿ ಸದ್ವಂಶ ಮಾತ್ರತ್ವಂ ಅಪೇಕ್ಷತೆ ನ ಅವ್ಯವಹಿತಜನ್ಯತ್ವಂ ಇತೇ ವಿರೋಧ. ಇನ್ನು ಪ್ರತಿಜ್ಞೆ ಕೂಡ ಹಾಗೆ ಮಾಡಿದ್ದಾರೆ ಮುಂಚೆ. ಏನು? ಸದೇವ ಸೌಮ್ಯೇದಮಗ್ರ ಆಸೀತ್ ಅಂತ ಹೇಳ್ಬಿಟ್ಟು ಸದ್ವಂಶ್ಯತ್ವಂ. ಸದ್ವಂಶ ಏನು? ಸತ್ತಿನಿಂದ ಹುಟ್ಟಿರ್ತಕ್ಕಂಥ ಸದ್ವಂಶ್ಯ, ಎಲ್ಲವೂ ಕೂಡ ಸದ್ವಂಶವೇ, ಅದರಿಂದಲೇ ಬಂದಿರತಕ್ಕಂಥದ್ದು, ಸತ್ತಿನಿಂದ ಹುಟ್ಟಿರ್ತಕ್ಕಂಥದ್ದು. ಅದನ್ನು ಹೇಳೋಕೆ ಹೊರಟಿದೆಯೇ ಹೊರತು ನ ಅವ್ಯವಹಿತ ಜನ್ಯತ್ವಂ ಅಂದರೆ ಏನು? ಯಾವುದೋ ಒಂದು ಅವ್ಯವಹಿತವಾದ ವ್ಯವಧಾನವೇ ಇಲ್ಲದ, ಅಂದರೆ ಸಂಬಂಧವೇ ಇಲ್ಲದ, ಅವಕಾಶವೇ ಇಲ್ಲದ, ಮತ್ತು ಪ್ರತ್ಯೇಕವಾದ ಜನ್ಮವನ್ನು ಎಲ್ಲೂ ಹೇಳ್ತಾ ಇಲ್ಲ ಅಂಥೇಳಿ ಈ ಒಂದು ಕ್ರಮಕ್ಕೆ ಒಂದು ವಿಪ್ರತಿಪತ್ತಿ ಇದೆಯಲ್ಲ, ಅದನ್ನು ತೀರ್ಮಾನ ಮಾಡಿದ್ರು, ಸಿದ್ಧಾಂತ ಮಾಡಿದ್ರು. ಈಗ ಅದೇ ರೀತಿ ಅಪ್ಪು, ನೀರು, ತೇಜಸ್ಸಾಯಿತು ಅಪ್ಪು ಅಂಥೇಳಿ, ಆಮೇಲೆ ಪೃಥ್ವಿ ಅಂಥೇಳಿ ಎಲ್ಲವೂ ಕೂಡ ಈ ಒಂದು ಕಾರಣ ಯಾವುದು? ಬ್ರಹ್ಮ ಅಂಥೇಳಿ. ಮತ್ತು ಕೊನೆಯಲ್ಲಿ ಹೇಳ್ತಾರೆ, ಇಲ್ಲಿ ಸೃಷ್ಟಿ ಶ್ರುತಿಯಲ್ಲಿ ನಮಗೆ ತಾತ್ಪರ್ಯ ಇಲ್ಲ, ಇದು ಕೇವಲ ಉಪಾಯಭೂತವಾಗಿ ಬಂದಿರತಕ್ಕಂಥದ್ದು ಅಂಥೇಳಿ ಕೊನೆ ಸಿದ್ಧ ಮಾಡ್ತಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.